ನನಗೆ ಒಂದು ತಾಯಿ ನಾನು ಆಗಿದ್ರೆ ಮತ್ತೊಂದು ತಾಯಿ ನಮ್ಮ ಶಂಕರ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ಅಂದ ತಕ್ಷಣ ಸಾವು ಅಂತ ಏನು ನಮ್ಮ ಮೈಂಡಲ್ಲಿ ಇದೆ ಅದನ್ನು ಹೋಗ್ಲಾಡಿಸ್ಬೋದು. ಸೊ ಕ್ಯಾನ್ಸರ್ ಇದ್ದರೂ ಕೂಡ ನಾವು ಬದುಕಿ ತೋರಿಸ್ಬೋದು ಅನ್ನೋದಕ್ಕೆ ನನ್ನ ಮಗನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾವುದೇ ತಂದೆ ತಾಯಿ ಆದರೂ ವರ್ಡ್ ನಿಮ್ಮ ಮಗುಗೆ ಕ್ಯಾನ್ಸರ್ ಇದೆ, 3rd ಸ್ಟೇಜು, 2nd ಸ್ಟೇಜು, 4th ಸ್ಟೇಜು ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತ ಇರಲ್ಲ. ಒಂದು ನಿಮಿಷನವನ್ನು ಬಿಡದಂಗೆ 6 ತಿಂಗಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೊಂಡಿದ್ದೀನಿ ಸರ್. ಸೊ ಹಾಗಾಗಿ ಆ ಪ್ರಯತ್ನ ಇವತ್ತು ನನ್ನ ಮುಂದೆ 2nd PUC ಮಗು ಓದ್ಕೊಂಡು ಆರಾಮಾಗಿದೆ. ಅದೊಂದು ಖುಷಿ ಇದೆ ಸರ್ ನೋಡೋದಕ್ಕೆ. ಇಲ್ಲ, ನನ್ನ ಮಗುನ ಬದುಕಿಸ್ಕೋಬೇಕು, ನಾನು ಬದುಕಿಸ್ಕೊಂಡೆ ನನ್ನ ಮುಂದೆ ನನ್ನ ಮಗು ಸಾವು ನೋಡೋಕೆ ನಾನು ರೆಡಿ ಇಲ್ಲ. ಆ ಟೈಮಲ್ಲಿ ಖಂಡಿತ ನಮಗೆ ಶಾಕ್ ಆಗಿದ್ದಂತೂ ನಿಜ. ಏನು ಈ ಮಗುಗೆ ಬಂದ್ಬಿಟ್ಟಿದೆಯಲ್ಲ, ಅದು ತುಂಬ ಬೇರೆ ಮುದ್ದಾಗಿದ್ದ, ಇಂಥ ಮುದ್ದಾದ ಮಗುಗೆ ಈ ಥರ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ. ಬಟ್ ಏನಂತ ಅಂದರೆ ನಾವು ಧೈರ್ಯ ತೊಗೋಬೇಕು. ಇಲ್ಲ, ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂದರೆ ಭಯ ಪಡಬೇಕು. ಸೊ ಟ್ರೀಟ್ಮೆಂಟ್ ಇದ್ದಾಗ ಯಾಕೆ ಭಯ ಪಡಬೇಕು? ನಮ್ಮ ಶಕ್ತಿ ಮೀರಿ ಡಾಕ್ಟರ್ಸ್ ಅದಕ್ಕೆ ರೆಡಿ ಇದ್ದಾರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸೊ ಆ ಟ್ರೀಟ್ಮೆಂಟ್ನ ನಾವು ಕರೆಕ್ಟ್ ಫಾಲೋ ಮಾಡಬೇಕು. ಬಟ್ ಏನಂದರೆ ಈಗ ಒಂದು ಕಿಮೋಥೆರಪಿ ಇಲ್ಲಿ ಕೊಡಿಸೋದು, ಮತ್ತು ಇನ್ನೆಲ್ಲೋ ಹೋಗೋದು, ಇನ್ಯಾವುದೋ ಆಯುರ್ವೇದಿಕ್ ಶಿವಮೊಗ್ಗದಲ್ಲೆಲ್ಲೋ ನೋಡ್ತಿರಂತೆ ಅಂತ ಹೇಳಿ ಅಲ್ಲೆಲ್ಲೋ ಆಯುರ್ವೇದಿಕ್ ಅಂತ ಹೇಳಿ ಹೋಗೋದು, ಅಥವಾ ಅದು ಇದು ಈ ಥರ ಎಲ್ಲ ತುಂಬ ಬ್ರೈನ್ ವಾಶ್ ಮಾಡೋರು ಇರ್ತಾರೆ ಆ ಟೈಮಲ್ಲಿ. ಸೊ ಅದನ್ನೇನೂ ಕೂಡ ನಾವು ತಲೆ ಕೆಡಿಸ್ಕೊಳ್ದೆ, ಇಲ್ಲ ಇದು ನನ್ನ ಮಗು, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಖಂಡಿತ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕುತ್ತೆ. ಸೊ ಅದನ್ನು ನಾವು ನೆಗೆಟಿವ್ ಆಗಿ ಥಿಂಕೇ ಮಾಡಬಾರ್ದು. ಸೊ ನನಗೆ ಜಸ್ಟ್ ನೀವು ಥಿಂಕ್ ಮಾಡಿ, 1st ಸ್ಟೇಜು 2nd ಸ್ಟೇಜ್ ಅಂದ್ರೇ ಮಗು ಬದುಕಲ್ಲ ಆ ಥರ ಏನೋ ಯೋಚನೆ ಮಾಡುತ್ತೆ. ಬಟ್ 4th ಸ್ಟೇಜು ಮಗು ಬದುಕಿದೆ ಅಂತ ಅಂದರೆ ಸೊ ನನ್ನಲ್ಲಿ ಬಹಳ ಆತ್ಮವಿಶ್ವಾಸ ಆಯಿತು. ಇಲ್ಲ, ನನ್ನ ಮಗುನ ಬದುಕಿಸ್ಕೋಬೇಕು, ನಾನು ಬದುಕೊಂಡೆ ನನ್ನ ಮುಂದೆ ನನ್ನ ಮಗು ಸಾವು ನೋಡೋಕೆ ನಾನು ರೆಡಿ ಇಲ್ಲ. ಸೊ ನನ್ನ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, 80% ಬದುಕ್ತಾನೆ ಅಂತ ಹೇಳ್ತಿದ್ದಾರೆ ಅಂದಾಗ ಯಾಕೆ ಭಯ ಪಡಬೇಕು ಅಂತ ಹೇಳಿ ಫುಲ್ ಅವನಿಗೆ 6 ತಿಂಗಳು ಏನು ಕಿಮೋಥೆರಪಿ ಇತ್ತು, 1 ನಿಮಿಷನೂ ಕೂಡ ನಾನು ಆ ಕಡೆ ಈ ಕಡೆ ಅಲಗಾಡಿಲ್ಲ. 1 ನಿಮಿಷನೂ ಅವನ್ನ ಬಿಡದಂಗೆ 6 ತಿಂಗಳು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೊಂಡಿದ್ದೀನಿ ಸರ್. ಸೊ ಹಾಗಾಗಿ ಆ ಪ್ರಯತ್ನ ಇವತ್ತು ನನ್ನ ಮುಂದೆ 2nd PUC ಮಗು ಓದ್ಕೊಂಡು ಆರಾಮಾಗಿದೆ. ಅದೊಂದು ಖುಷಿ ಇದೆ ಸರ್ ನೋಡೋದಕ್ಕೆ. ಇಲ್ಲ, ಆ್ಯಕ್ಚುಲಿ ಈ ಟೈಮಲ್ಲಿ ಕ್ಯಾನ್ಸರ್ ಅಂದ ತಕ್ಷಣ ಈಗ ನೀವು ಒಂದು ಪ್ರೈವೇಟ್ ಸಂಸ್ಥೆ ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ನೀವು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂದಾಗ ಫೈನಾನ್ಷಿಯಲ್ ಕಂಡೀಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ಕಿಮೋಥೆರಪಿ ಅನ್ನೋದು ಬಹಳ ಕಡಿಮೆ ಅಮೌಂಟಲ್ಲಿ ಸಿಗುವಂಥದ್ದಲ್ಲ. ಸೊ ಈ ಕಿಮೋಥೆರಪಿ ಅಂತ ಅಂದಾಗ ನೀವು ನಂಬಿದ್ರೆ ನಂಬ್ತೀರ, ನನಗೆ 1 ತಿಂಗಳಿಗೆ ಮಿನಿಮಮ್ 2 lakh ಬೇಕಿತ್ತು. ಹಾಸ್ಪಿಟಲ್ದು ಎಲ್ಲ ಸೇರಿ, ಮೆಡಿಸಿನ್ ಸೇರಿ, ಕಿಮೋಥೆರಪಿದೆಲ್ಲ ಸೇರಿ. ಸೊ ನಮಗೆ ಫೈನಾನ್ಷಿಯಲ್, ಈಗ ನಮ್ಮ ಹಸ್ಬೆಂಡ್ ಗೌರ್ಮೆಂಟ್ ಕೆಲಸ ಆಗಿದ್ದು ಬರೋ ಸಂಬಳದಲ್ಲಿ 30,000 40,000 ಅದರಲ್ಲಿ ನಮ್ಮದೇನಾಗ್ಬಿಟ್ಟಿತ್ತು ಅಂದರೆ ಆಗ ತಾನೇ ಮನೆ ಕಟ್ಟಿದ್ವಿ, ಹೋಮ್ ಲೋನ್ ಎಲ್ಲ ತೊಗೊಂಡ್ಬಿಟ್ಟಿದ್ವಿ. ಸೊ ನಮಗೆ ಹೋಮ್ ಲೋನ್ ಎಲ್ಲ ಕಟ್ಟಾಗಿ ನಮಗೆ ಸಿಗ್ತಿದ್ದಿದೆ ಒಂದು 20,000 ಅಷ್ಟೇ ಅಮೌಂಟ್ ಕೈಯಲ್ಲಿ. ಸೊ 20,000 ಅಮೌಂಟ್ ಇದೆ. ಸೊ ಈಗ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನನಗೆ ಏನಾಗ್ತಿತ್ತು ಅಂದರೆ ಏನು ಮಾಡೋದು, ಈಗ ಫೈನಾನ್ಷಿಯಲ್ ಇಷ್ಟೊಂದು ಇದೆಯಲ್ಲ, ಬಟ್ ನನಗೆ ಈ ಹಾಸ್ಪಿಟಲ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಸೊ ಫೈನಾನ್ಷಿಯಲು ಕೂಡ ನಾನು ಎದುರಿಸ್ಬೇಕು. ಅಂಥ ಸಂದರ್ಭದಲ್ಲಿ ನನಗೆ ರಮಾ ಮೇಡಮ್ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬ್ಯಾಂಕ್ದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು, ಮೇಡಮ್ ಈ ಥರ ಇದೆ ಅಂತ ಹೇಳಿ. ಆಗ ಮೇಡಮ್ ಏನು ಮಾಡಿದ್ರು, ಹೌದಾ ಸರಿ ನೋಡ್ತೀನಪ್ಪ ಅಂತ ಹೇಳಿದ್ರು. 1st 2nd ಕಿಮೋಥೆರಪಿಗೆ ಮ್ಯಾಮ್ ಏನು ಹೆಲ್ಪ್ ಮಾಡಲಿಲ್ಲ, ಬಿಕಾಸ್ ಅವ್ರಿಗೆ ಡೌಟ್ ಇತ್ತು. ಯಾಕಂದರೆ ಎಷ್ಟೊಂದು ಜನ ಸುಳ್ಳು ಹೇಳಿ ಅಮೌಂಟನ್ನು ತೊಗೊಂಡ್ಬಿಡ್ತಾರೆ ಬಡವ್ರು ಅಂತಲೇ ಅಂತ ಹೇಳಿ. ಇಲ್ಲ ಸರ್, ಅವ್ರ ಮ್ಯಾಮ್ ಅಂದರೆ ಗೌರ್ಮೆಂಟ್ ಕೆಲಸ ಅಂದರೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಆಮೇಲೆ ಮತ್ತೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಅವ್ರು 1st 3rd ಕಿಮೋಥೆರಪಿಯಿಂದ ಸ್ವಲ್ಪ ಹೆಲ್ಪ್ ಮಾಡು. ಅದಕ್ಕಿಂತ ಮುಂಚೆ ಫ್ಯಾಮಿಲಿ ಅಂತ ಹೇಳಿದಾಗ ಫಸ್ಟ್ ನೀವು ನಂಬಿದ್ರೆ ನಂಬ್ತೀರ, ನನಗೆ 1st ಕಿಮೋಥೆರಪಿಗೆ ಅಮೌಂಟೇ ಇಲ್ಲ ನನ್ನ ಹತ್ರ ಕೊಡೋದಕ್ಕೆ. 2 lakh 1,80,000 ಏನೋ ಬಿಲ್ ಆಗಿದೆ, ಅಮೌಂಟೇ ಇಲ್ಲ. ಸೊ ಆ ಟೈಮಲ್ಲಿ ನಮ್ಮನೆ ಫ್ರೆಂಡ್ಸು ಸ್ವಲ್ಪ ಸಹಾಯ ಮಾಡಿದ್ರು. ನಮಗೆ ರಿಲೇಟಿವ್ಸು, ಕೆಲವೊಂದು ರಿಲೇಟಿವ್ಸು ಮಾಡಿಲ್ಲ, ಬಟ್ ಕೆಲವೊಬ್ಬರು ನಾವು ಹೇಳಲೇ ಇಲ್ಲ, ಹೇಳ್ದೇ ನಮಗೆ ಅಮೌಂಟನ್ನು ಸಹಾಯ ಮಾಡಿದ್ರು. ಅದಾದಮೇಲೆ ಯಾವಾಗ ಮತ್ತು ಇವನು ಓದ್ತಿದ್ದು ಹೋಲಿ ಕ್ರೆಸೆಂಟ್ ಸ್ಕೂಲ್ ಅಂತ ಹೇಳಿ, ಅಲ್ಲಿ ಆ ಸ್ಕೂಲಲ್ಲಿ ನಮಗೆ
2 ಲ್ಯಾಕ್ ನಮಗೆ ಮಕ್ಳುಗಳೇ ಕಲೆಕ್ಟ್ ಮಾಡಿ ಈ ಥರ ಅನೌನ್ಸ್ ಮಾಡಿ ಮಗುಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕು ಅಂದಾಗ ವಿತಿನ್ 3 ಡೇಸಲ್ಲಿ ಮಕ್ಳುಗಳೆಲ್ಲ ಸೇರಿ 2 ಲ್ಯಾಕ್ ಅಮೌಂಟ್ ಕಲೆಕ್ಟ್ ಮಾಡಿ ಅಲ್ಲಿ ನಮಗೆ ಎಲ್ಲೊಂದು 2 ಲ್ಯಾಕ್ ಅಮೌಂಟ್ ಸಪ್ಲೈ ಆಯಿತು. ಅದಾದ ನಂತರ ರೋಟ್ರಿದು ಒಂದು ಕ್ಲಬ್ ಇತ್ತು ರಾಮನಗರದಲ್ಲಿ, ಅಲ್ಲಿ ನಾವು ಸಪೋರ್ಟ್ ಕೇಳಿದ್ವಿ. ಅವರು ಒಂದು 40,000 ಅಷ್ಟು ಮೆಡಿಸಿನ್ಸ್ನ ಕಿದ್ವಾಯಿಂದ ನಮಗೆ ತರಿಸ್ಕೊಟ್ಟಿದ್ರು. ಸೊ ಈ ಥರ ಫೈನಾನ್ಷಿಯಲ್ಲು ಹೆಲ್ಪು ಕೂಡ ನಮಗೆ ಹಾಸ್ಪಿಟಲ್ ಕಡೆಯಿಂದ 50% ಆಗಿಬಿಟ್ಟಿದೆ ಬಿಡಿ. ಸೊ ನನಗೆ ರಮಾ ಮೇಡಮ್ಮು ಒಂದು ಫಂಡ್ ಅಂತ ಹೇಳಿ ಬಡವರಿಗೆ ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಅಂತ ಹೇಳಿ ಪ್ರೊವೈಡ್ ಮಾಡ್ತಾರೆ. ಸೊ ಯಾವಾಗ ಫಸ್ಟ್ ಕಿಮೋಥೆರಪಿ, ಸೆಕೆಂಡ್ ಕಿಮೋಥೆರಪಿ ಆದಮೇಲೆ ನಮ್ಮನ್ನೆಲ್ಲ ಅಬ್ಸರ್ವೇಷನ್ ಮಾಡಿದ್ರು ಮತ್ತು ನಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೋಗಿ ಕೊಟ್ಟಾದಮೇಲೆ ಮ್ಯಾಮ್ಗೆ ಸ್ವಲ್ಪ ಮನವರಿಕೆ ಆಯಿತು. ಸೊ ಅದಾದ ನಂತರ ನಮಗೆ ರಮಾ ಮೇಡಮ್ ಕಡೆಯಿಂದನೂ ಕೂಡ ನಮಗೆ ಈ ಥರ ಫಂಡ್ ಅಂತ ಹೇಳಿ 50% ಅಷ್ಟು ನಮಗೆ ಆಫರ್ ಮಾಡಿ ಕೊಡ್ತಾಯಿದ್ರು ಸರ್. ಅದು ಕೂಡ ಇವತ್ತು ನಮಗೆ ಅವತ್ತಿನ ದಿನದಲ್ಲಿ ಬಹಳ ಹೆಲ್ಪ್ ಆಯಿತು. ಓವರಾಲ್ ಅವ್ರು ಟೋಟಲ್ ನಮಗೆ 7 ಲ್ಯಾಕ್ವರೆಗೂ ಹಾಸ್ಪಿಟಲ್ ಕಡೆಯಿಂದನೇ ಹೆಲ್ಪ್ ಮಾಡಿದ್ದಾರೆ ಸರ್. ಅದು ನನಗೆ ತುಂಬ ಖುಷಿ ವಿಚಾರ. ಇಲ್ಲ, ಆ್ಯಕ್ಚುಲಿ ಅವನು ತುಂಬ ಚೆನ್ನಾಗಿ ಓದ್ತಿದ್ದ. 3rd ಸ್ಟ್ಯಾಂಡರ್ಡ್ವರೆಗೂ ಆ್ಯಕ್ಚುಲಿ ಫಸ್ಟು ಸೆಕೆಂಡ್ ಎಲ್ಲ ಅವನೇ ಟಾಪರ್ ಇದ್ದ. 3rd ಸ್ಟ್ಯಾಂಡರ್ಡು ಯಾವಾಗ ಹಿಂಗೆ ಹೆಲ್ತ್ ಇಶ್ಯೂ ಆಯಿತು, ವೆಯ್ಟ್ ಎಲ್ಲ ಲಾಸ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ತುಂಬ ಯಾವಾಗ ನೋಡ್ರು ಸುಸ್ತು ಅನ್ನೋದಕ್ಕೆ ಶುರು ಮಾಡ್ದೆ. ಅದಾದಮೇಲೆ ಸಡನ್ನಾಗಿ ಫೀವರ್ ಅಂದರೆ 108ವರೆಗೂ ಬಂದುಬಿಡ್ತಾಯಿತ್ತು. ಸೊ ಕಿಮೋಥೆರಪಿ ಎಲ್ಲ ಆದಮೇಲೆ ಒಂದು 2 ಮಂತ್ಸು ನಾವು ಮನೇಲೇ ಇಟ್ಕೊಂಡು ಫುಲ್ ಕಂಪ್ಲೀಟ್ ಕ್ಲಿಯರ್ ಆದಮೇಲೆ 3 ಮಂತ್ಸ್ ಮನೇಲೇ ಇದ್ದ. ಆಗಸ್ಟ್ಗೆ ಮತ್ತೆ ನಾನು ಸ್ಕೂಲಿಗೆ ಸೇರಿಸಿದೆ. ಸೊ 3rd ಇಂದ 4th ಪ್ರಮೋಷನ್ ಕೊಟ್ಟಿದ್ರು, ಅಲ್ಲೇನು ಡ್ರಾಪ್ಔಟ್ ಮಾಡಲಿಲ್ಲ. ಸೊ 4th ಆದಮೇಲೆ ಆ್ಯಸ್ ಯೂಶುವಲ್ ಅವನು ನೆಕ್ಸ್ಟು ಸ್ಕೂಲ್ ಆ್ಯನಿವಲ್ ಡೇ ಶುರು ಆಯಿತು. ಆ್ಯನಿವಲ್ ಡೇಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ದ, ಕೃಷ್ಣ ಆಗಿ ಆ್ಯಕ್ಟ್ ಮಾಡ್ದ. ಸೊ ನೆಕ್ಸ್ಟ್ ಏನೇ ಸ್ಪೋರ್ಟ್ಸ್ ಇದ್ದರೂ ನಾರ್ಮಲ್ ಬೇಬಿ ಹೇಗಿರುತ್ತೋ ಅದೇ ಥರ. ಸೊ ನಾವು ಇವ್ರಿಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅಂತ ಹೇಳಿ ಯಾವುದೋ ಒಂದು ಮೂಲೆಯಲ್ಲಿ ಕೂರಿಸಿಲ್ಲ. ಸೊ ಕಂಪ್ಲೀಟ್ ಕ್ಲಿಯರ್ ಆಗಿದೆ, ಎಲ್ಲ ಥರದ್ದು ನಾರ್ಮಲ್ ಆಗಿದ್ದಾನೆ ಅಂತ ಅಂದಮೇಲೆ ನಾರ್ಮಲ್ ಈಗ ನಾವೆಲ್ಲ ಹೆಂಗೆ ಜೀವನ ಮಾಡ್ತಿದ್ದೀವೋ ಅದೇ ಥರ ಅವನು ಕೂಡ ಎಲ್ಲ ಥರದ ಆ್ಯಕ್ಟಿವಿಟೀಸಲ್ಲೂ ಇದ್ದಾನೆ. ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಕಬಡ್ಡಿ ಅಂದರೆ ತುಂಬ ಇಷ್ಟ, ವಾಲಿಬಾಲ್ ಇಷ್ಟ. ಆ್ಯಕ್ಚುಲಿ ಅವನಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಸೊ ರಜಾ ದಿನಗಳೇನಾದರೂ ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಕ್ಲಾಸ್ಗೂ ಹೋಗ್ತಾನೆ. ಸೊ ಇದೆಲ್ಲ ನಡೀತು. ಜೊತೆಗೆ ಓದೋದು ಕೂಡ ನೋಡಿ, ಈಗ ಅವನು ರಾಮನಗರದಿಂದ ನಾನು ಡಾಕ್ಟರ್ ಆಗಲೇಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ದ. ಸೊ ಅವನಿಗೋಸ್ಕರ ಇಲ್ಲ ಅವನೊಂದು ಆಸೆ ನಾವು ಫಿಲ್ ಮಾಡಬೇಕು ಅಂತ ಹೇಳಿ ಅವನಿಗೋಸ್ಕರ ಈಗ ರಾಮನಗರದಿಂದ ಇಲ್ಲಿಗೆ ಮನೆಯೇ ಫ್ಯಾಮಿಲಿನೇ ಶಿಫ್ಟ್ ಆಗಿ ಸೊ ಇಲ್ಲೇ ನಾರಾಯಣ PU ಕಾಲೇಜ್ ಗಿರಿನಗರದಲ್ಲಿ ಸೇರಿಸಿ ಈಗ ಪ್ರೆಸೆಂಟ್ 2nd PU ಓದ್ತಿದ್ದಾನೆ. ಸೊ ಓದೋದ್ರಲ್ಲೂ ಏನಿಲ್ಲ ಸರ್, ಆರಾಮಾಗಿದ್ದಾನೆ. ಒಂದು ಫಸ್ಟ್ PUನಲ್ಲೆಲ್ಲ ಒಂದು 80% ತೆಗೆದಿದ್ದ. ಸೊ ಈಗ ಇನ್ನೂ ಇಂಪ್ರೂವ್ ಆಗಿದ್ದಾನೆ. ಸೊ ಈಗ ಅವನೇನಿರೋ ನೀಟು ನಾನು ತೆಗೆದು ನಾನು ಡಾಕ್ಟರ್ ಆಗಲೇಬೇಕು ಅಂತ ಆ್ಯಂಬಿಷನ್ ಇಟ್ಕೊಂಡು ಅದ್ರ ಕಡೆ ಓದ್ತಾ ಇದ್ದಾನೆ ಸರ್. ಅದೊಂದು ಖುಷಿ ಇದೆ. ಸೊ ಅವನಲ್ಲಿ ವಂದನಾ ಮ್ಯಾಮು ಡಾಕ್ಟರ್ಸ್ಗಳನ್ನೆಲ್ಲ ನೋಡಿ ಸೊ ನಂತರ ಎಷ್ಟೋ ತಾಯಂದಿರ ಕಣ್ಣೀರನ್ನ ನಾನು ಒರೆಸ್ಬೇಕಮ್ಮ, ಎಷ್ಟೋ ಮಕ್ಳುಗಳು ಈ ಥರ ಇದ್ದಾರೆ, ಅವ್ರಿಗೆಲ್ಲ ನಾನು ಬದುಕಿಸ್ಬೇಕು ಅಂತ ಹೇಳಿ ಆ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನು ಡಾಕ್ಟ್ರೇ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಈಗ 2nd PU ಆದ್ಮೇಲೆ ನೋಡಬೇಕು ಸರ್ ಏನು ಯಾವ ಥರ ಆಗುತ್ತೆ ಅಂತ ಹೇಳಿ. ಓಕೆ. ಇದು ಏನಂತ ಅಂದರೆ ಕಿಮೋಥೆರಪಿ ನಮಗೆ ಏಪ್ರಿಲಲ್ಲಿ ಮುಗಿಯುತ್ತೆ. ಏಪ್ರಿಲಲ್ಲಿ ಮುಗ್ದಾದ್ಮೇಲೆ ವಂದನಾ ಮ್ಯಾಮ್ ಏನು ಹೇಳಿದ್ರು, 1 ಮಂತ್ ಆದಮೇಲೆ 1 ಮಂತ್ ಒಂದ್ಸಲ ಬನ್ನಿ ಅಂತ ಹೇಳಿದ್ರು. ಸೊ ಮೇ, ಜೂನ್, ಜುಲೈ ಕಂಪ್ಲೀಟ್ 1 ಮಂತ್ ಒಂದ್ಸಲ ಹೋಗ್ತಿದ್ವಿ. ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಹೇಳಿದ್ರು. ಅದಾದಮೇಲೆ 3 ಮಂತ್ಸ್ಗೆ ಒಂದ್ಸಲ ಬರೋಕ್ಕೆ ಹೇಳಿದ್ರು. ಸೊ 3 ಮಂತ್ಸ್ಗೆ 2 ಟೈಮ್ಸ್ ಹೋದ್ವಿ. ಸೊ ಅವಾಗಲೂ ಎಲ್ಲ ನಾರ್ಮಲ್ ಇದೆ. ಅವ್ನಿಗೆ ಯಾವುದು ಫೀವರ್ ಆಗಲಿ ಮತ್ತು ಅವನಿಗೆ ಯಾವುದೇ ಥರದ ನೆಗಡಿ, ಕೆಮ್ಮು, ಫೀವರ್ ಆ ಥರ ಏನೂ ಬಂದಿಲ್ಲ. ಸೊ ನೆಕ್ಸ್ಟ್ 3 ಮಂತ್ಸ್ ಫಾಲೋ ಅಪ್ ಆದಮೇಲೆ 2 ಟೈಮ್ಸ್ 3 ಮಂತ್ಸ್ ಹೋದ್ವಿ. ಅದಾದ ನಂತರ 6 ಮಂತ್ಸ್ ಒನ್ಸ್ ಬನ್ನಿ ಅಂತ ಹೇಳಿ ಇವನು 5th ಸ್ಟ್ಯಾಂಡರ್ಡ್ ಇದ್ದಾಗ 6 ಮಂತ್ಸ್ಗೆ ಒನ್ಸ್ ಹೋಗ್ತಿದ್ವಿ. ಸೊ 5th 2 ಟೈಮ್ಸ್ 6 ಮಂತ್ಸ್ ಒಂದ್ಸಲ ಹೋದ್ವಿ. ಸೊ ನೆಕ್ಸ್ಟ್ 6th ಸ್ಟ್ಯಾಂಡರ್ಡ್ ಬಂದಮೇಲೆ ಇಲ್ಲ ಕಂಪ್ಲೀಟ್ ನೀವೇನು ಬರಬೇಡಿ, ಆರಾಮಾಗಿದ್ದಾನೆ. ಸೊ ಏನಾದರೂ ಫೀವರ್ ಆ ಥರ ಎಲ್ಲ ಬಂದರೆ ಅಲ್ಲೇ ನಾರ್ಮಲ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಏನಿದ್ದಾರೆ ಅಲ್ಲಿ ತೋರಿಸ್ಕೊಳ್ಳಿ ಅಂತ ಅಂದರು. ಸೊ ಆಫ್ಟರ್ ದಟ್ ಅವ್ನು 6th ಸ್ಟ್ಯಾಂಡರ್ಡ್ ಬಂದಾದಮೇಲೆ ನಾವು ಯಾವುದು ಮತ್ತೆ ಫಾಲೋ ಅಪ್ ಅಂತ ಆಗಲಿ ಅಥವಾ ಬೇರೆ ಥರದ್ದು ಏನು ನಾವು ಬಂದೇ ಇಲ್ಲ ಸರ್. ಸೊ ನಾರ್ಮಲಿ ಇಲ್ಲ ಏನೂ ಇಲ್ಲ ಖಂಡಿತ. ಬಟ್ ಅದು ಮ್ಯಾಮ್ ಹೇಳಿದರು ಆಫ್ಟರ್ ಕಿಮೋಥೆರಪಿ ಆದಮೇಲೆ ಒಂದು ಸಲ ನೀವು ಸ್ನಾನ ಮಾಡಬೇಕಾದಾಗೆಲ್ಲನೂ ಕೂಡ ಬಾಡಿನ ಚೆಕ್ ಮಾಡಿ. ಸೊ ಇಲ್ಲಿಂದ ಹಿಡಿದು ಮತ್ತು ಇಲ್ಲಿ ನೆಕ್ ಈ ಥರ ಭಾಗದಲ್ಲಿ ತೊಡೆ ಸಂದಿಯಲ್ಲಿ ಅಲ್ಲೆಲ್ಲ ಆ ಥರ ಗಂಟೆ ಏನಾದರೂ ಬರುತ್ತಾ. ಸೊ ನೀವು ಸ್ನಾನ ಮಾಡಬೇಕಾದಾಗ ಗಮನಿಸಿ ಅದೊಂದು ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡಿ ಅಂತ ಹೇಳೋದು. ಸೊ ಅದಾದ ನಂತರ ಅವರು ಸ್ನಾನ ಮಾಡಬೇಕಾದಾಗೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿದ್ವಿ. ಸೊ ಅದೇ ಮತ್ತೆ ಯಾವುದೂ ಕೂಡ ರಿಪೀಟ್ ಆಗಿಲ್ಲ ಸರ್. ಸೊ ಕಿಮೋಥೆರಪಿ 6 ಕಿಮೋಥೆರಪಿ ಕಂಪ್ಲೀಟ್ ಆಗಿ ಸೊ ಪೆಟ್ ಸ್ಕ್ಯಾನ್ ಮುಖಾಂತರ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂತ ಆದಮೇಲೆ ಮತ್ತೆ ಯಾವುದೇ ಥರದ ಜ್ವರ ಅಂತ ಆಗಲಿ, ಯಾವುದೇ ಥರದ ಸುಸ್ತಂತ ಆಗಲಿ ಅಥವಾ ಯಾವುದೇ ಥರದ ಮತ್ತೆ ಗೆಡ್ಡೆ ಆ ಥರದ್ದಾಗಲಿ ಯಾವುದೂ ಕೂಡ ಕಾಣಿಸ್ಕೊಂಡಿಲ್ಲ. ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಖಂಡಿತ ಇರಲಿಲ್ಲ. ಸೊ ಯಾವಾಗ ಇವನಿಗೆ ಇಲ್ಲಿ ಇಲ್ಲೊಂದು ಲಿಂಫೋಮಾ ಆಯಿತು, ಜಸ್ಟ್ ನಾವೆಲ್ಲರೂ ನಾರ್ಮಲಿ ಶೀತದ ಗಂಟು ಅನ್ನೋ ಥರನೇ ಫೀಲ್ ಆಗ್ತೈತೆ. ಬಿಕಾಸ್ ನನಗೂ ಅದೇ ಥರ ಆಗಿತ್ತು. ಇಲ್ಲಿ ನನಗೆ ಆಪ್ರೇಷನ್ ಆಗಿದೆ, ನನಗೂ ಸೇಮ್ ಶೀತದ ಗಂಟು ಥರ ಬಂದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಮೇ ಬಿ ನಂತರ ಅವನಿಗೂ ಆಗಿರ್ಬೋದು ಅಂತ ಹೇಳಿ ನಾವು ಆ ಥರ ಅಂದ್ಕೊಂಡಿದ್ವಿ.
ಸೊ ಅದಾದಮೇಲೆ ಅವನು ಯಾವಾಗ ಆ್ಯಂಟಿಬಯೋಟಿಕ್ ಕೊಟ್ಟಾಗಿ ತಿರ್ಗಾ ಮತ್ತೆ ರಿಪೀಟ್ ಆಯಿತು. ಸೊ ಆ ಟೈಮಲ್ಲಿ ಕ್ಯಾನ್ಸರ್ ಅಂತ ಅಲ್ಲ, ಮೋಸ್ಟ್ಲಿ ಏನೋ ಒಂದು ಗೆಡ್ಡೆ ಥರ ಇರ್ಬೋದು ಅನ್ನೋ ಥರ ಅಂದ್ಕೊಂಡಿದ್ವಿ. ಬಟ್ ಯಾವಾಗ MRI ಸ್ಕ್ಯಾನ್ ಬಂದು ಆ ಥರ ಇರ್ಬೋದು ಅಂತ ಹೇಳಿ ಗೆಸ್ ಮಾಡಿದ್ರು. ಸೊ ಆ ಟೈಮಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಕುಗ್ಗೋಗಿತ್ತು. ಸೊ ಅದಾದ ನಂತರ ಯಾವಾಗ ನಮಗೆ ಕಾನ್ಫಿಡೆನ್ಸ್ ಮತ್ತೆ ಬೂಸ್ಟಪ್ ಆಯಿತು ಅಂತ ಅಂದರೆ ಶಂಕರ್ ಹಾಸ್ಪಿಟಲ್ ಬಂದಮೇಲೆ. ಶಂಕರ್ ಹಾಸ್ಪಿಟಲ್ ಬಂದು ರಮಾ ಮೇಡಮ್ ಜೊತೆ ಒಂದು ಸಲ ಮಾತಾಡಿ, ಅದಾದ ನಂತರ ವಂದನಾ ಮೇಡಮ್ ಜೊತೆ ನಾವು ಮಾತಾಡಿದಾಗ ಕಂಪ್ಲೀಟ್ ನಮಗೆ ಒಂದು 100%, ಅವ್ರು 80% ಅಂತ ಅಂದರೆ, ಬಟ್ ನಮ್ಮ ಮೈಂಡಲ್ಲಿ ನಮ್ಗೆ 100% ನನ್ನ ಮಗು ಬದುಕುತ್ತೆ ಅನ್ನೋವಂಥ ಕಾನ್ಫಿಡೆನ್ಸ್ ಆಗಲೇ ಬಂದುಬಿಟ್ಟಿತ್ತು ಸರ್. ಸೊ ಹಾಗಾಗಿ ನಾವು ಬೇರೆ ಯಾವುದೇ ಡಾಕ್ಟರ್ಸ್ ಅಥವಾ ಯಾವುದೇ ಹಾಸ್ಪಿಟಲ್ಸು ಯಾರು ಬಂದಿದ್ದ ರಿಲೇಟಿವ್ಸು ಅದನ್ನು ಕೊಡಬೇಡಿ, ಇದನ್ನು ಕೊಡಬೇಡಿ, ಅದನ್ನು ತಿನ್ನಿಸ್ಬೇಡಿ, ಅಲ್ಲಿ ಕರ್ಕೊಂಡು ಹೋಗಬೇಡಿ, ಈ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನಾವು ಅದು ಯಾವುದನ್ನು ಕೂಡ ತಲೆಗೆ ಹಾಕೊತಿರಲಿಲ್ಲ. ನಾನು ಏನು ಹೇಳಿದ್ರು ಡಾಕ್ಟರ್ ವಂದನಾ ಮ್ಯಾಮ್ನ ಕೇಳ್ತಿದ್ದೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೆ ಸರ್. ಅದನ್ನು ಬಿಟ್ಟು ಬೇರೆ ಔಟರ್ ರಿಲೇಷನ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರು ಏನು ಹೇಳಿದ್ರು ಕೂಡ ನಾನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಡಾಕ್ಟರ್ಸ್ ಏನು ಹೇಳಿದ್ರು, ಅವ್ರು ಏನು ಟ್ರೀಟ್ಮೆಂಟ್ ಹೇಳಿದ್ರು, ಅವ್ರು ಏನು ಫುಡ್ ಬಗ್ಗೆ, ಹೈಜಿನಿಕ್ ಬಗ್ಗೆ ಅಥವಾ ಆಹಾರ ಕ್ರಮ ಅಥವಾ ಆಚೆ ಕಡೆ ತಿಂಡಿ ಏನೇನು ತಿನ್ನಬಾರ್ದು ಅದೆಲ್ಲ ಏನು ಸಜೆಸ್ಟ್ ಮಾಡಿದ್ರು ಅದನ್ನು ನಾನು ಫಾಲೋ ಮಾಡ್ಕೊಂಡು ಬಂದೆ. ಬಟ್ ಇವಾಗೂ ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಫಸ್ಟು ಮಗು ನಾರ್ಮಲ್ ಆಗಿದೆಯಾ, ವೆಯ್ಟ್ ಲಾಸ್ ಆಗ್ತಾ ಇದೆಯಾ, ಯಾವಾಗಲೂ ವೆಯ್ಟು ತೀರಾ ಲಾಸ್ ಆದಾಗ ಅದ್ರ ಕಡೆ ಗಮನ ಕೊಡಿ. ಮತ್ತು ಮಗು ಯಾವಾಗಲೂ ಸುಸ್ತಂತಿದೆಯಾ ಅದನ್ನು ಅಬ್ಸರ್ವ್ ಮಾಡಿ. ಇಲ್ಲ ಮಗು ಏನಾದರೂ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್, ಮೊದಲಿಗೂ ಈಗ ಏನು ಡಿಫ್ರೆನ್ಸ್ ಇದೆ, ಅದು ಪಾರ್ಟಿಸಿಪೇಟ್ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ. ಅದ್ರ ಜೊತೆಗೆ ಇದು ಯಾವಾಗ ಈ ಥರ ಸಿಮ್ಟಮ್ಸ್ ಬಂದಾಗ ಮಗು ಊಟ ಮಾಡೋದನ್ನೇ ಬಿಟ್ಬಿಡುತ್ತೆ. ಸೊ ಏನಕ್ಕೆ ಊಟ ಮಾಡ್ತಾ ಇಲ್ಲ ಅದನ್ನೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಸೊ ವೆಯ್ಟ್ ಲಾಸ್ ಸುಮ್ಮನೆ ಆಗಲ್ಲ. ವೆಯ್ಟ್ ಲಾಸ್ ಈಗ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಎಷ್ಟೊಂದು ಕಷ್ಟಪಡಬೇಕು. ಸೊ ಒಂದು ಮಗು ಇದ್ದಕ್ಕಿದ್ದಂಗೆ 25 kgಯಿಂದ 22, 23, 18 kg ಬರ್ತಿದೆ ಅಂತಂದರೆ ಏನಕ್ಕೆ ಆಗ್ತಿದೆ. ಸೊ ಆ ರೀಸನ್ನ ನೀವು ಒಂದು ಸಲ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಅದಾದ ನಂತರ ಯಾವುದೇ ಮುಜುಗರ ಬೇಡ. ಸೊ ಮಗುವಿನ ಸ್ನಾನ ಮಾಡಬೇಕಾದಾಗ ತಾಯಂದಿರು ಮಗುವಿನ ದೇಹದ ಅಂಗಾಂಗಗಳನ್ನೆಲ್ಲ ಒಂದು ಸಲ ಪರೀಕ್ಷೆ ಮಾಡಿ. ಎಲ್ಲಾದರೂ ಗಂಟಿದೆಯಾ, ಅಥವಾ ಇಲ್ಲಿ ಕತ್ತತ್ರ ಗಂಟಿದೆಯಾ, ಅಥವಾ ಇಲ್ಲಿ ನೆಕ್ಕತ್ರ, ಈ ಬಾಡಿಯಲ್ಲಿ ಅಥವಾ ಈ ತೊಡೆ ಸಂದಿಯಲ್ಲಿ ಏನಾದರೂ ಗಂಟು ಥರ ಇದೆಯಾ, ಬಾಡಿಲಿ ಎಲ್ಲೇ ಏನಾದರೂ ಲಿಂಫೋಮಾ ಥರ ಏನಾದರೂ ಕಾಣಿಸ್ತಿದೆಯಾ ಅಂತ ಹೇಳಿ ಸ್ನಾನ ಮಾಡಬೇಕಾದಾಗ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಅದನ್ನು ಮಾಡಿದ್ರೆ ನಿಮಗೆ ಖಂಡಿತ ಗೊತ್ತಾಗ್ಬಿಡುತ್ತೆ ಸರ್, ಓ ಇಲ್ಲ ಇದೇನೋ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಇದು ಕ್ಯಾನ್ಸರ್ ಅನ್ನೋದು ನಮಗೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಸಡನ್ನಾಗಿ ನಮ್ಗೆ ಗೊತ್ತೇ ಆಗಲ್ಲ. ಸೊ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಗೊತ್ತಾದರೆ ಖಂಡಿತ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ಭಯಪಡೋದು ಯಾವುದೇ ತಂದೆ ತಾಯಿಗಳು ಭಯಪಡೋ ಅವಶ್ಯಕತೆನೇ ಇಲ್ಲ. ಸೊ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ ಖಂಡಿತ ಇದೆ. ಆ ಟ್ರೀಟ್ಮೆಂಟ್ನ ಸರಿಯಾದ ರೀತಿಯಲ್ಲಿ ಕೊಡಿಸಿ ಸರಿಯಾದ ಕ್ರಮದಲ್ಲಿ ಕೊಟ್ಟಾಗ ಖಂಡಿತ ಅದನ್ನು ಗೆದ್ದು ಬರ್ಬೋದು. ಖಂಡಿತ ಕ್ಯಾನ್ಸರ್ ಅನ್ನೋದು ಹೆಸರು ಕೇಳಿದ್ರೇ ಖಂಡಿತ ಎಲ್ರಿಗೂ ಭಯ ಆಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಇವತ್ತಿನ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಸೊ ಟ್ರೀಟ್ಮೆಂಟ್ ಈಗ ನಾವು 10 years ಬ್ಯಾಕ್ ಟ್ರೀಟ್ಮೆಂಟ್ಗೂ ಈಗಿನ ಟ್ರೀಟ್ಮೆಂಟ್ಗೂ ಬಹಳ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ ಬಂದ ತಕ್ಷಣ ಅಯ್ಯೋ ನನ್ನ ಮಗು ಸತ್ತೋಗ್ಬಿಡುತ್ತೆ ಅಥವಾ ಯಾರೋ ತೀರೋಗ್ಬಿಡ್ತಾರೆ ಅನ್ನೋ ಭಯ ಬೇಡ. ಸೊ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ನಾವು ಪಾಸಿಟಿವ್ ಆಗಿರೋಣ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಸೊ ಈ ಹಾಸ್ಪಿಟಲ್ಸ್ಗಳನ್ನ ನೀವು ಚೂಸ್ ಮಾಡ್ಕೋಬೇಕಾದಾಗ ಫಸ್ಟು ಬೆಸ್ಟ್ ಹಾಸ್ಪಿಟಲ್ಸ್ ಯಾವುದಿದೆ ಅಂತ ಹೇಳಿ ತಿಳ್ಕೊಂಡು ಆ ಬೆಸ್ಟ್ ಹಾಸ್ಪಿಟಲ್ಸ್ನ ನೀವು ಚೂಸ್ ಮಾಡ್ಕೊಳ್ಳಿ. ಅಲ್ಲಿನ ಹಾಸ್ಪಿಟಲ್ಸ್ ಏನು ರೂಲ್ಸ್ ರೆಗ್ಯುಲೇಷನ್ ಏನಿದೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಖಂಡಿತ ಕ್ಯಾನ್ಸರ್ ಅನ್ನೋದು ಯಾವುದೇ ಥರ ಭಯಪಡೋ ಕಾಯಿಲೆ ಅಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ನೀವು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಇದ್ದರೆ ಖಂಡಿತ ಅದನ್ನು ಸಹ ಗೆದ್ದು ಬರ್ಬೋದು. ಆ ಕ್ಷಣ ನಿಜವಾಗ್ಲೂ ಆಕಾಶನೇ ತಲೆ ಮೇಲೆ ಬಂದು ಬಿತ್ತೇನೋ, ಇಲ್ಲ ಅಯ್ಯೋ ನಾವೇ ಬದುಕಬಾರ್ದಪ್ಪ, ನನ್ನ ಮಗುಗೆ ಈ ಥರನ, ಆ ಶಾಕ್ ನಿಜವಾಗ್ಲೂ ಬಹಳ ಕಷ್ಟ ಅಂತ ಅನ್ನಿಸ್ತು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸಂಬಂಧಿಕರು ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಅವರು ಕೂಡ ಏನೇ ಅನುಕಂಪದಿಂದ ಮಾತಾಡಿದ್ರು ಕೂಡ ಯಾವುದೂ ಸಮಾಧಾನ ಕೊಡಲ್ಲ, ಯಾವುದು ಕೂಡ ನಮಗೆ ಸರಿಯಪ್ಪ ಅಂತಲೂ ಅನಿಸಲ್ಲ. ಬಟ್ ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಅವತ್ತು ಹೆಂಗೆ ನನಗೆ ನನ್ನ ಮಗನಿಗೆ ನಾನು ಅನ್ನೋ ಥರ ಕಂಪ್ಲೀಟ್ ಆಗಿಬಿಟ್ಟಿದ್ವಿ. ಬಿಕಾಸ್ ನಮ್ಮ ಹಸ್ಬೆಂಡ್ ಅವ್ರ ವರ್ಕ್ ಬ್ಯುಸಿ ಇರ್ತಿದ್ರು. ಸೊ ಅಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಏನಂತ ಅಂದರೆ ಈಗ ಈ ಥರ ಹುಷಾರಿಲ್ಲ ಅಂದ ತಕ್ಷಣ
ಎಲ್ಲ ರಿಲೇಟಿವ್ಸು ಎಲ್ಲ ಫ್ರೆಂಡ್ಸ್ಗಳು ನೋಡೋದಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ಯಾಕಂದರೆ ಬರೋರೆಲ್ಲ ಹೈಜಿನಿಕ್ ಆಗಿರಲ್ಲ. ಟ್ರೀಟ್ಮೆಂಟ್ ನಡೀತಾ ಇರಬೇಕಾದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಮಗು ಎಲ್ಲ ಕಂಪ್ಲೀಟ್ ಕ್ಯೂರ್ ಆದಮೇಲೆ ಬಂದು ನೋಡೋದು ಚೆನ್ನಾಗಿರುತ್ತೆ. ಬಟ್ ಹಾಸ್ಪಿಟಲಲ್ಲಿದ್ದಾಗ ಅಥವಾ ಮನೇಲಿದ್ದಾಗ ಹೋಗಿ ಡಿಸ್ಟರ್ಬ್ ಮಾಡೋದು, ಅದು ಇನ್ನೂ ನೋವು ತರ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಮಾತಾಡಿದಾಗ ಆ ಕ್ಯಾನ್ಸರ್ ಇದೆ ಅಂತಂದಾಗ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕು. ಅವ್ರು ಟ್ರೀಟ್ಮೆಂಟ್ ಏನು ನಡೀತಿದೆ ಅದು ನೋಡ್ತಾ ಇರಲಿ. ಬಟ್ ಆದಾಗ ಫೋನ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಫೋನಲ್ಲಿ ಮಾತಾಡ್ಕೊಳ್ಳಿ. ಬಟ್ ಅಲ್ಲಿ ಬರೋದು ಅಲ್ಲಿ ಏನೋ ಒಂದು, ಈಗ ಅವ್ರಿಗೇನೋ ನೆಗಡಿ ಇರುತ್ತೆ, ಅವ್ರಿಗೇನೋ ಕೆಮ್ಮು ಇರುತ್ತೆ, ಸಡನ್ನಾಗಿ ಮಗುಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಮಗು ಏನು ಯಾವುದೇ ಪೇಷಂಟ್ ಕ್ಯಾನ್ಸರ್ ಅಂತ ಗೊತ್ತಿದ್ರು ಅವರನ್ನು ಸ್ವಲ್ಪ ಹೈಜಿನಿಕ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ನಾರ್ಮಲ್ ಆಗಿ ಯಾವುದು, ಏಕೆಂದರೆ ಪ್ರತಿ ಬಾರಿ ನೋಡಿದ್ರೆ ಮಗು ಮನಸ್ಸು ಮೇಲೆ ಎಫೆಕ್ಟ್ ಆಗ್ತದೆ. ಏನು ಇವರೆಲ್ಲ ನಾನು ನೋಡೋಕೆ ಬರ್ತಿದ್ದಾರಲ್ಲ ಅಂತೇಳಿ ಮಗುವಿಗೆ ಇನ್ನೊಂಥರ ಯಾಕಂದರೆ ಆ ವಿಷಯ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ತೊಗೊಂಡಾಗ ಸ್ವಲ್ಪ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಈಗ ಆ ವಿಷಯ ಮಗುಗೆ ಇಲ್ಲ ನಾನು ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಮೈಂಡಲ್ಲಿ ಬಂದುಬಿಟ್ಟಾಗ ಏನಾಗುತ್ತೆ, ಆ ಟ್ರೀಟ್ಮೆಂಟ್ಗೆ ಅದು ಸ್ಪಂದಿಸೋದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ಗೆ ಸ್ಪಂದಿಸಬೇಕು ಅಂತ ಅಂದಾಗ ಇವೆಲ್ಲ ಸ್ವಲ್ಪ ಅವಾಯ್ಡ್ ಆಗಬೇಕು. ಸೊ ಮೇನ್ ಮಗು ಏನು ಟ್ರೀಟ್ಮೆಂಟ್ ಪ್ಲಸ್ ಮಗು ಡಾಕ್ಟರ್ ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ. ಸೊ ಬೇರೆ ಫ್ರೆಂಡ್ಸ್ಗಳಿರ್ಬೋದು ಅಥವಾ ಬೇರೆ ಅದಂತೂ ನಾನು ತುಂಬ ಅವಾಯ್ಡ್ ಮಾಡಿದ್ದೆ. ಸೊ ಯಾರಾದರೂ ಹಿಂಗೆ ಹಾಸ್ಪಿಟಲ್ಸ್ಗೆ ಬರ್ತೀನಿ ಅಂತ ಅಂದಾಗ ಇಲ್ಲ ಎಲ್ಲ ಬೇಡ, ಬರಬೇಡಿ, ಸ್ವಲ್ಪ ಇಲ್ಲೆಲ್ಲ ಸ್ಟ್ರಿಕ್ಟ್ ಇದೆ, ಹೈಜಿನಿಕ್ ಆಗಿರ್ಬೇಕಂತ ಹೇಳಿದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನೇ ನಿಮಗೆ ಹೇಳ್ತೀನಿ, ಅಲ್ಲೇ ಆವಾಗಲೇ ಬಂದು ನೋಡ್ಕೊಂಡು ಹೋಗೋರಿ ಅಂತೇಳಿ ಸ್ವಲ್ಪ ನಾನು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಸರ್. ಅದು ನನಗೆ ಏನಂದರೆ ಡಾಕ್ಟರ್ ಹೇಳಿದ್ರಲ್ಲ, ಅದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಈಗ ಇಲ್ಲ ಬೇಡ, ಯಾರಾದರೂ ಫೋನ್ ಮಾಡೇ ಬರ್ತಿದ್ರು ಪಾಪ ಹಿಂಗೆ ಬರಬೇಕು ಅಂತ, ಹಾಸ್ಪಿಟಲ್ಸ್ಗೆಲ್ಲ ಬರ್ತೀನಿ ಅಂದಾಗ ನಾನು ಹೇಳ್ತಿದ್ದೆ ಇಲ್ಲ ಎಲ್ಲ ಬೇಡ, ಡಾಕ್ಟರ್ಸ್ ಎಲ್ಲ ಈ ಥರ ಹೇಳಿದ್ದಾರೆ. ನೆಕ್ಸ್ಟು ನಾನು ಬಂದಾಗ ಅಥವಾ ರಾಮನಗರಗೆ ಮನೆಗೆ ಬಂದಾಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಹಾಗೇ ಬಂದು ನೋಡ್ಕೊಳ್ಳೋರಿ ಅಂತ ಹೇಳಿ. ಬಟ್ ಎಲ್ಲ ರಿಲೇಟಿವ್ಸು ಆ ಟೈಮಲ್ಲಿ ನಮಗೆ ತುಂಬ ಕೋಪ್ರೇಟ್ ಮಾಡಿದ್ದಾರೆ. ಅವನಿಗೆ ಅಂದರೆ ಈಗ ಸೆಕೆಂಡ್ PU ಆಗಿರೋದ್ರಿಂದ ಮಾರ್ನಿಂಗ್ 8 o'clock ಹೋದರೆ ಈವ್ನಿಂಗ್ 6:30ವರೆಗೂ ಕಾಲೇಜಲ್ಲಿ ಬ್ಯುಸಿ ಇರ್ತಾನೆ. ಸೊ 6:30 ಬಂದಮೇಲೆ ಈಗ ತಮ್ಮ ಒಬ್ಬ ಇದ್ದಾರೆ, ತಮ್ಮ ಜೊತೆ ಫುಲ್ ಕಿರಿಕ್ ಮಾಡಿಕೊಂಡು ಆಟ ಆಡಿಕೊಂಡು ಇಬ್ಬರು ಫೈಟಿಂಗ್. ಈಗ ಇವನಿಗೆ ಅಂದರೆ ಚಿಕ್ಕ ಮಗ ಅಮ್ಮ ಚಿಕ್ಕ ಮಗ ಅಂತ ಹೇಳಿ ಇವನು ರೇಗಿಸ್ತಾ ಇರ್ತಾನೆ. ಸೊ ಅವ್ನು ಸ್ವಲ್ಪ ತುಂಬ ಕಿರಿಕು ಚಿಕ್ಕ ಮಗ. ಸೊ ಹಾಗಾಗಿ ಅವರಿಬ್ಬರು ಫೈಟಿಂಗ್ ನೋಡೋದೇ ಒಂದು ಖುಷಿ. ಫಸ್ಟ್ ಒಬ್ಬನೇ ಇದ್ದ, ಸೊ ಅದಾದ ನಂತರ ಇನ್ನೊಂದು ಮಗು ಬಂದಮೇಲೆ ಇಬ್ಬರು ಒಂಥರ ಫ್ರೆಂಡ್ಸ್ ಥರ. ಏಜ್ ತುಂಬ ಗ್ಯಾಪ್ ಆಗಿದೆ, ಬಟ್ ಅವನಿಗೂ ಇವನಿಗೂ 11 years ಡಿಫ್ರೆನ್ಸು. ಬಟ್ ಆದರೂ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೊರಗಡೆ ಎಲ್ಲೇ ಅಂಗಡಿಗೆ ಹೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಸಂಡೇ ಸ್ಯಾಟರ್ಡೇಸ್ ಬಂದರೆ ಸೈಕಲ್ ಅವನೇ ತುಳಿಸ್ತಾನೆ, ಪಾರ್ಕ್ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬರ್ತಾನೆ. ಕಂಪ್ಲೀಟ್ ನಮ್ಮನೆ ಜವಾಬ್ದಾರಿನೆಲ್ಲನೂ ಅವನೇ ತೊಗೊಂಡು, ಒಂದು ಮನೆ ಸಾಮಾನಿಂದ ಹಿಡಿದು ಅಥವಾ ಒಂದು ಏನೇ ನಾವು ಡಿಸಿಷನ್ ತೊಗೋಬೇಕು ಅಥವಾ ಏನೋ ಈ ಥರ ಮಾಡಬೇಕು ಅಂತಂದ್ರೆ ಅವನು ಇನ್ವಾಲ್ವ್ ಆಗಿ ಸಜೆಷನ್ ಕೊಡ್ತಾನೆ. ಸೊ ಒಂಥರ ಈಗ ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಬಿಟ್ಟರೆ ನೆಕ್ಸ್ಟ್ ಅವನು ಮುಂದಿನ ಮನೆಯ ಅಧಿಕಾರವನ್ನೆಲ್ಲ ಆಲ್ರೆಡಿ ವಹಿಸ್ಕೊಂಡ್ಬಿಟ್ಟಿದ್ದಾನೆ. ಪ್ರತಿಯೊಂದು ಅವನೇ ನೋಡ್ಕೊಳ್ಳೋದು. ಈಗ ನನಗೊಂಥರ ರೈಟ್ ಹ್ಯಾಂಡ್ ಆಗಿದ್ದಾನೆ ಅವನು. ಈಗ ನಮ್ಮ ಹಸ್ಬೆಂಡ್ ಯಾವಾಗಲೂ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ. ಸೊ ನನಗೆ ಏನೇ ಥಿಂಗ್ಸ್ಗಳು ಬೇಕು ಅಥವಾ ನಾನು ಎಲ್ಲೇ ಹೋಗಬೇಕು ಅಂತ ಅಂದರೂ ಜೊತೆಲಿ ಅವನಿದ್ದೇ ಇರ್ತಾನೆ ಸರ್. ಎಲ್ಲ ಜೊತೆಲೇ ಇರ್ತಾನೆ, ಎಲ್ಲದರಲ್ಲೂ ಜೊತೆಲೇ ಇರ್ತಾನೆ. ಈಗ ನಿನ್ನೆ ನೋಡಿ, ಮೊನ್ನೆ 3 days ಮೈಸೂರು ಹೋಗಿ ಬಂದ್ವಿ. ಸೊ ದಸರಾ ಅದು ಒಂದು ಲೈಟಿಂಗ್ಸ್ ಎಲ್ಲ ನೋಡಬೇಕಂತ ಹೇಳಿ, ಸೊ ಹೇಗಿದ್ರು ರಜಾ ಇತ್ತು ಅಂತ ಹೇಳಿ ಈಗ ಮೈಸೂರೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಸೊ ಏನೇ ಇದ್ರೂ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ನಾನು ತುಂಬ 6 ತಿಂಗಳು ಕಿಮೋಥೆರಪಿಯಲ್ಲಿ ತುಂಬ ನೋವು ತಿಂದುಬಿಟ್ಟಿದ್ದೇನೆ ಸರ್. ಸೊ ಕಿಮೋಥೆರಪಿ ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳಿ. ಸೊ ಊಟ ಮಾಡೋದು ಒಂದ್ಸಲ ಕಷ್ಟ ಆಗಿಬಿಡುತ್ತೆ, ಅಷ್ಟು ಇರುತ್ತೆ, ಬಾಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿರುತ್ತೆ. ಸೊ ಆ ಸಿಚುಯೇಷನೆಲ್ಲ ನಾನೇನಂದರೆ ಇಲ್ಲ, ಊಟ ಬಿಟ್ಟರೆ ಅದು ಡೋಸೇಜ್ ಜಾಸ್ತಿ ಇರುತ್ತಲ್ಲ, ಅದು ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಹೇಳಿ ಅವ್ನು ಊಟ ಮಾಡಲ್ವ, ಜ್ಯೂಸ್ ಕುಡಿಸ್ತಾ ಇದ್ದೆ. ಸೊ ಫುಲ್ಲು ಆ್ಯಪಲ್ ಜ್ಯೂಸು, ಪೊಮೊಗ್ರನೇಟ್ ಜ್ಯೂಸ್ಗಳೆಲ್ಲ ಅಲ್ಲೇ ಸಿಗ್ತಿತ್ತು ನನಗೆ. ಸೊ ಜ್ಯೂಸ್ಗಳಾದರೂ ಕುಡಿಸ್ತಾ ಇದ್ದೆ. ಸೊ ಆ ಥರ ಅಲ್ಲಿ ಏನು ಅವ್ನು ತಿನ್ನೋದಕ್ಕೆ ಕೊಟ್ಟೆ ಏನು ಫಿಲ್ ಮಾಡಬೇಕು ಆ ಥರ ಫಿಲ್ ಮಾಡಿಬಿಡ್ತಾ ಇದೆ. ಸೊ ಅದನ್ನೇ ಆ ನೋವುಗಳನ್ನೆಲ್ಲ ನೋಡಿದಾಗ ನನ್ನ ಆಸೆ ಏನು ಅಂತ ಅಂದರೆ, ನನ್ನ ಮಗ ನನ್ನ ಕಣ್ಮುಂದೆ ಒಳ್ಳೆ ರಾಜನ ಥರ ಇರಬೇಕು, ರಾಜನ ಥರನೇ ಬೆಳಿಬೇಕು, ಅವ್ನು ಕಿಂಗ್ ಥರನೇ ಇರಲಿ ಅಂತ ಹೇಳಿ. ಸೊ ತುಂಬ ಕೇರ್ ಮಾಡ್ತೀವಿ ಸರ್. ಒಂಥರ ಖುಷಿ, ಅವನು ನೋಡೋದಕ್ಕೆ ಒಂಥರ ಖುಷಿ. ಆ ಟೈಮಲ್ಲಿ ನನ್ನ ಕಣ್ಣಲ್ಲಿ ಹತ್ತು ಈ ಕಣ್ಣೀರೇ ಬತ್ತೋಗುತ್ತೆ ಅಂತ ಅಂತಾರಲ್ಲ. ಯಾರೀಗ ಅಕಸ್ಮಾತ್ ನಮ್ಮ ರಿಲೇಷನ್ಸ್ ಹತ್ತೋಗಿದ್ರು ನಂಗೆ ನೀರೇ ಬರಲ್ಲ, ಅಷ್ಟು ಕುಗ್ಗೋಗಿ ಅಂದರೆ ಕಣ್ಣಲ್ಲಿ ನನ್ನ ಹತ್ತಿರೋಷ್ಟು ಯಾರೂ ಹತ್ತಿಲ್ವೇನೋ ಸರ್. ಒಂದು ಈ ಕಿದ್ವಾಯಲ್ಲಿ ಓಡಾಡ್ತಿದ್ವಲ್ಲ 2 months ಅಂತೂ ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ಅಂದರೆ ಅಂದರೆ ಇವನು ಒಂದೇ ಮಗು ಹಿಂಗಾಗ್ಬಿಡ್ತಲ್ಲ. ಆಮೇಲೆ ಎಲ್ಲರೂ ನೋಡಿದ್ರಲ್ಲಿ ಇಷ್ಟು ಚೆನ್ನಾಗಿ, ಇನ್ನೂ ತುಂಬ ಸ್ಮಾರ್ಟ್ ಆಗಿದೆ ಅವ್ನು ಚಿಕ್ಕ ಮಗುನಲ್ಲಿ. ಇಷ್ಟು ಚೆನ್ನಾಗಿರೋ ಮಗುಗೆ ಈ ಕಾಯಿಲೆನಾ ಅಂತ ಒಂಥರ ನನಗೆ ಅದು ಡೈಜೆಸ್ಟೇ ಮಾಡ್ಕೊಳೋಕ್ಕಾಗ್ತಿರಲ್ಲ. ನನಗೆ ಹೇಳಿದ್ದಲ್ಲ, ಈಗ ಹೇಳಿದ್ರೆ ನನಗೆ ಕಣ್ಣಲ್ಲಿ ನೀರೇ ಬರಲ್ಲ ಅಂದರೆ ಯೋಚನೆ ಮಾಡಿ ಅಷ್ಟು ಕಣ್ಣೀರು ಹಾಕಿದ್ದೀನಿ ಆ ಟೈಮಲ್ಲಿ ಮಾತ್ರ. ಬಟ್ ಅದೊಂದು ಏನಂದರೆ ಅವನು ಆರಾಮಾದ್ನಲ್ಲ, ನಂಗೆ ಅದೊಂದು ತುಂಬ ಖುಷಿ, ನೋಡೋದಕ್ಕೆ ಒಂಥರ ಖುಷಿ ನನಗೆ. ಇಲ್ಲ ಸರ್, ನಮಗಂತೂ ಡಾಕ್ಟರ್ಸೇ ದೇವರು. ನಾನು ಹೇಳಿದ್ನಲ್ಲ ಸರ್, ಇವತ್ತು ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ರಮಾ ಮೇಡಮ್ ಅವರು ನೆನಪು ಮಾಡ್ಕೊತೀನಿ.
ಮತ್ತು ವಂದನಾ ಮೇಡಮ್ ಜೊತೆಗೆ ಕಲಾ ಮ್ಯಾಮ್ ಅಂತ ಒಬ್ಬರು ಇದ್ದರು. ಅವರು ಇನ್ನೂ ಆಗ ಅಸಿಸ್ಟೆಂಟ್ ಸ್ಟಾಪ್ ಥರ ಬರ್ತಿದ್ರು ಡಾಕ್ಟರು. ಸೊ ಅವರು ತುಂಬ ಸಪೋರ್ಟ್ ಮಾಡೋದು. ಅವ್ರೇನಂದರೆ ಇವ್ನು ಬಂದರೆ ಇವ್ನು ಕಂಡ್ರೆ ತುಂಬ ಮುದ್ದು ಅವರಿಗೆ ಅಂತ ಬಂದಾಗೆಲ್ಲ. ಆ್ಯಕ್ಚುಲಿ ನೀವು ಇವ್ನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಅವರೇ ಮಾಡಿದರು, ಮ್ಯಾಮೇ ಹಾಸ್ಪಿಟಲಲ್ಲಿ ಮಾಡಿದರು, ಅಲ್ಲೇ ಮಾಡಿದರು. ಮತ್ತು ಇವನಿಗೆ ಯಶ್ ಅಂದರೆ ತುಂಬ ಇಷ್ಟ ಇತ್ತು. ಆ ಟೈಮಲ್ಲಿ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಯಾವಾಗಲೂ ಯಶ್ ಅಂತ ಹೇಳ್ತಿದ್ದ. ಪಾಪ ಅವ್ರು ಕಲಾ ಮ್ಯಾಮ್ ಯಶ್ನೊಂದ್ಸಲ ಮೀಟ್ ಮಾಡಿಸ್ಬೇಕು ಅಂತ ಹೇಳಿ ಮೇಲೆಲ್ಲ ಹಾಕಿ ಯಶ್ನ ಅವ್ರ ಅಸಿಸ್ಟೆಂಟ್ ಬಂದು ಮಾತಾಡ್ಕೊಂಡು ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಇವ್ನು ಕಂಪ್ಲೀಟ್ ಎಲ್ಲ ಇದಾಗ್ಬಿಟ್ಟಿತ್ತಲ್ಲ, ಮತ್ತು ಅವ್ನು ಮೀಟ್ ಮಾಡೋಕ್ಕಾಗಿಲ್ಲ. ಪಾಪ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಅವರು. ಮತ್ತು ಇವನಿಗೆ ಇವನು ಅಲ್ಲಿದೆ ನಮ್ಮ ರಾಮನಗರ ಮನೆಯಲ್ಲಿದ್ದೆ. ಅವರು ಒಂದು ಛೋಟಾ ಭೀಮ್ ನೋಡ್ತಾ ಇದ್ದ ಅಂದ್ಬಿಟ್ಟು ಅವರೇ ಸ್ವಂತ ಒಂದು ಡ್ರಾಯಿಂಗ್ ಛೋಟಾ ಭೀಮ್ದು ದೊಡ್ಡದಾಗಿ ಮಾಡಿ ಅವರೇ ಓನಾಗಿ ಗಿಫ್ಟ್ ಮಾಡಿದರು. ಅದು ನಮ್ಮ ರಾಮನಗರ ಮನೆಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೆಲ್ಲ ಸಪೋರ್ಟ್ ಇತ್ತು ಸರ್. ಸ್ಟಾಫ್ಸ್ ನರ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು. ನಮಗೆ ಹೇಳಿದ್ನಲ್ಲ ಸರ್, ನಾವು ಐ ಥಿಂಕ್ ನಾವೇನಾದರೂ ಶಂಕರ್ ಹಾಸ್ಪಿಟ್ಲನ್ನ ಚಾಯ್ಸ್ ಮಾಡ್ಕೊಳ್ದೆ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ ಹೋಗಿದ್ರೆ ಡೆಫಿನೆಟ್ಲಿ ನನ್ನ ಮಗು ಬದುಕ್ತಿರ್ಲಿಲ್ಲ. ಅವ್ನಿಗೆ ನಮ್ಮ ಇವತ್ತು ಇಷ್ಟು ದೊಡ್ಡ ಮಗು ನನ್ನ ಕಣ್ಮುಂದೆ ನೋಡೋಕ್ಕೆ ಆಗ್ತಾ ಇರಲಿಲ್ವೋ ಏನೋ. ಬಟ್ ನನಗೆ ದೇವರು ಅದೇನು ಇದು ಗೊತ್ತೋ, ಬಟ್ ಅಲ್ಲಿ ಹೇಳಿದ್ನಲ್ಲ ಸುಮ್ಮನೆ ಸಜೆಸ್ಟ್ ಮಾಡಿದ್ದು ಶಂಕರ್ ಒಂದ್ಸಲ ಹೋಗಲಿ ಅಂತ ಹೇಳಿ. ಸೊ ಅದಿವತ್ತು ನನಗೆ ನನ್ನ ಮಗನ ಮತ್ತೆ ಬದುಕಿಸ್ಕೊಡ್ತು ಸರ್. ನಾನು ಹೇಳಿದ್ದು ನಮ್ಮ ಉಸಿರಿರೋವರೆಗೂ ನಾವು ಶಂಕರ್ ಹಾಸ್ಪಿಟಲ್ಗೆ ಯಾವತ್ತೂ ಋಣಿಯಾಗಿರ್ತೀವಿ. ನನ್ನ ಥಾಟ್ಸಲ್ಲಿ ಹೇಳಿದ್ರು ನನ್ನ ಮಗ ಸತ್ತೋಗ್ತಾನೆ ಅಂದರೆ ಅದು ನನಗೆ ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಸತ್ತೋಗ್ಬಿಡ್ತಾನೆ, ಏನಾಗಿದೆ, ಇಲ್ಲ ಬದುಕ್ತಾನೆ. ನಾನು ನೆಗೆಟಿವ್ ಆಗಿ ನನ್ನ ಮೈಂಡಲ್ಲಿ ಅವನು ಯಾವಾಗ ವಂದನಮ್ಮ ಮೀಟ್ ಮಾಡಿ ಅವರು ಇಲ್ಲ 80% ಬದುಕ್ತಾನೆ ಅಂತ ಅಂದರು, ಅವಾಗ ನನಗೆ ಕಾನ್ಫಿಡೆನ್ಸ್ ಬಂದುಬಿಡ್ತು. ಆವಾಗ ನಾನು ಅಳೋದು ಸ್ಟಾಪ್ ಮಾಡಿದ್ದು ಸರ್. ಅವತ್ತು ಅಳೋದು ಸ್ಟಾಪ್ ಮಾಡೋದಕ್ಕೆ ನೆಕ್ಸ್ಟು ನಾನು ಅಳ್ಳೇ ಇಲ್ಲ. ಅವ್ರು ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಫುಲ್ಲು ಫಾಲೋಅಪ್ ಮಾಡಿ ಜೊತೆಲೇ ಹೇಳೋದು ಸರ್. 6 months ಜೊತೆಲೇ ಕಂಪ್ಲೀಟಾಗಿದ್ದು ನೋಡಿಕೊಂಡೆ. ಸೊ ಅದೊಂದು ನನಗೆ ಖುಷಿ. ಅದಾದಮೇಲೆ ಹೇಳಿದ್ನಲ್ಲ ಸರ್, ಯಾವಾಗ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯಿತು ಅವನಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಕಿಮೋಥೆರಪಿಲಿ ಗೊತ್ತಾಗ್ಬಿಡ್ತು, ಇಲ್ಲ ಇವನ್ನೆಲ್ಲ ಬಾಡಿ ಎಲ್ಲ ಚೆನ್ನಾಗಿ ಸ್ಪಂದಿಸ್ತಾ ಇದೆ, ಎಲ್ಲ ಆರಾಮಾಗಿ ಸೆಟ್ ಆಗಿದೆ ಅಂತ ಹೇಳಿ. ಅವನು 4th 5th ಈ 6th ಕಿಮೋಥೆರಪಿ ಮುಗಿದ ತಕ್ಷಣ ಇಮಿಡಿಯೇಟ್ ಅವನಿಗೆ ಏರ್ ಗ್ರೋ ಎಲ್ಲ ಆಗೋಯ್ತು. 1 monthಗೆ ನಾವು ಮ್ಯಾಮೇ ಗುರ್ತಿದ್ದೀವಿ, ಇಷ್ಟೊಂದು ಬಂದುಬಿಟ್ಟಿದೆಯಾ, ಇಷ್ಟೊಂದು ಏರೆಲ್ಲ ಇಷ್ಟು ಬೇಗ ಬಂದುಬಿಡ್ತಾ ಅಂತ ಹೇಳಿ. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಸಿಕ್ತು ಸರ್ ನನಗೆ. ಸರ್ ನೀವು ನಂಬಿದ್ರೆ ನಂಬ್ತೀರಾ, ರಾಮನಗರದಿಂದ ಬರಬೇಕಾ, ಅಲ್ಲೇನಂದರೆ ಒಂದು ಕಡೆ ಇಲ್ಲ ಫೆಸಿಲಿಟೀಸು. ಇಲ್ಲಿಂದ ಅಲ್ಲೋಗಿ ಅಂತಾರೆ, ಅಲ್ಲಿಂದ ಇಲ್ಲೋಗಿ ಅಂತಾರೆ. ಸೊ ಎಗ್ಲು ಮೇಲೆ ಇವ್ರು ನನ್ನ ತಮ್ಮ ಮತ್ತು ನಮ್ಮ ಹಸ್ಬೆಂಡು ಹಿಂಗೆ ಎಗ್ಲು ಮೇಲೆ ಎತ್ಕೊಂಡು ಓಡಾಡಿಸ್ತಾ ಇದ್ವಿ ಸರ್. ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅವನು, ಆ ಥರ ಆಗ್ಬಿಟ್ಟಿದ್ದು. ಪೋಲಿಯೋ ಆದಾಗ ಹೆಂಗೆ ನಡೆಯುತ್ತೆ ಮಗು ಆ ಥರ. ಸೊ ಅದು ಇನ್ನೂ ನಡೆದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ ಏನು ಮಾಡ್ತಾಯಿದ್ವಿ, ಎತ್ಕೊಂಡು ಓಡಾಡ್ತಾಯಿದ್ವಿ. ಥರ್ಡ್ ಸ್ಟ್ಯಾಂಡರ್ಡ್ ಮಗುನ ಎತ್ಕೊಂಡು ಓಡಾಡೋದು ಅಂದರೆ ಹೇಗಿರುತ್ತೆ. ಅವನು ಆಲ್ರೆಡಿ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದ್ದ, ಬಟ್ ತುಂಬ ದಪ್ಪ ಇದ್ದ, ಅವನು ತುಂಬ ಸ್ಮಾರ್ಟ್ ಆಗಿದ್ದ. ಅದು ವೆಯ್ಟು ಕಡಿಮೆ ಆಗಿ ಯಾವಾಗ ಫಸ್ಟ್ ಕಿಮೋಥೆರಪಿ ಆದ ತಕ್ಷಣವೇ ಇಮಿಡಿಯೇಟ್ ನಡೆಯೋಕ್ಕೆ ಶುರು ಮಾಡಿಬಿಟ್ಟೆ ಸರ್. ಅವ್ನು ಫಸ್ಟು ಕಿಮೋಥೆರಪಿ ಮುಗಿದ ತಕ್ಷಣ ಇದು ಲಿಂಫೋಮ ಏನಿತ್ತು ಅದು ಕರ್ಗೋಯ್ತು. ಫಸ್ಟ್ ಕಿಮೋಥೆರಪಿಗೆ ಲಿಂಫೋಮ ಕರ್ಗೋಯ್ತು, ಮತ್ತು ಕಾಲೂ ಸರಿ ಹೋಯಿತು. ಆವಾಗ ನನಗೆ ಕಾನ್ಫಿಡೆನ್ಸ್ ಬಂದುಬಿಡ್ತು, ಓಕೆ ಫೈನ್, ಇಲ್ಲಿ ಅಂತ ಒಂದು ಕಿಮೋಥೆರಪಿಗೆ ಇರೋ ಗಂಟು ಕರ್ಗೋಗಿದ್ರೆ ಇನ್ನು ಬಾಡಿಲಿರೋ ವೈರಸ್ ಎಲ್ಲ ಆಲ್ಮೋಸ್ಟ್ ಹೋಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬೂಸ್ಟ್. ಬಟ್ ಡೋಸೇಜ್ ಜಾಸ್ತಿ ಕೊಡ್ತಾಯಿದ್ರು ಇವನಿಗೆ, 4 stage ಆಗಿರೋದ್ರಿಂದ ಹೆವಿ ಡೋಸೇಜ್ ಇತ್ತು. ಬಟ್ ಅದು ಸೈಡ್ ಎಫೆಕ್ಟ್ಸ್ನ ಫೇಸ್ ಮಾಡೋದೇ ಸ್ವಲ್ಪ ಕಷ್ಟ ಸರ್. ಅದು ಸೈಡ್ ಎಫೆಕ್ಟ್ಸ್ ಅಂತೂ ಹೆಂಗಂದರೆ ಇದ್ದಕ್ಕಿದ್ದಂಗೆ ನಡ್ಗಕ್ಕೆ ಶುರು ಮಾಡಿಬಿಡೋಣ, ಇದ್ದಕ್ಕಿದ್ದಂಗೆ ವಾಮಿಟಿಂಗ್ ಆಗಿಬಿಡ್ತಿತ್ತು, ಇದ್ದಕ್ಕಿದ್ದಂಗೆ ಲೂಸ್ ಮೋಷನ್ ಹೆಂಗೆ ಅಂತ ಅಂದರೆ ಅವನು ಮಲಗಿರೋ ಹತ್ರನೇ ಎಲ್ಲ. ಅದೆಲ್ಲ ಅಂದರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕು ಆ ಟೈಮಲ್ಲಿ. ಆಗ ನನಗೆ ಅಲ್ಲಿದ್ದಂಥ ಸ್ಟಾಫ್ ನರ್ಸ್ಗಳು ಮತ್ತು ಡಾಕ್ಟರ್ಸ್ಗಳು ಬೇರೆ ಡಾಕ್ಟರ್ಸ್ಗಳೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾಯಿದ್ರು ಸರ್. ಅದು ಹೆಂಗೆ ಮಾಡಬೇಕು, ಹೇಗೆ ನೋಡ್ಕೋಬೇಕು. ಮತ್ತು ಅದಕ್ಕೆ ಇಮಿಡಿಯೇಟ್ ನಾವು ಹಾಸ್ಪಿಟಲಲ್ಲೇ ಇರ್ತಿದ್ದಿದ್ರೆ ಅಲ್ಲೇ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಬಿಡ್ತಾಯಿತ್ತು ನನಗೆ. ಈಗ ನಾನು ಮನೇಲಿ 3-4 days ಆದ ತಕ್ಷಣ ಮನೇಲಿ ಕರ್ಕೊಂಡು ಬಂದುಬಿಟ್ಟಿದ್ರೆ ಅದೆಲ್ಲ ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವ್ರ ಮ್ಯಾಮ್ ಏನು ಮಾಡಿಬಿಟ್ರು 25 days ಒಂದು ಕಂಪ್ಲೀಟ್ ಅಲ್ಲೇ ಸರ್. 3 days ಕಿಮೋಥೆರಪಿ ಆದರೆ ಇನ್ನು ಮಿಕ್ಕಿದೆಲ್ಲ ಸೈಡ್ ಎಫೆಕ್ಟ್ಸ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡ್ಕೊಬಿಟ್ರು. ಸೊ ಅದು ನನಗೆ ಹೆಲ್ಪ್ ಆಯಿತು. ಸೊ ಸೈಡ್ ಎಫೆಕ್ಟ್ಸ್ ಇಮಿಡಿಯೇಟ್ ಆದರೂ ಅಲ್ಲೇ ಟ್ರೀಟ್ಮೆಂಟ್ ಸಿಕ್ಬಿಡ್ತಿತ್ತಲ್ಲ. ಸೊ ಹಾಗಾಗಿ ನನಗೇನದು ಭಯ ಆಗಿಲ್ಲ. ಸೊ ಮನೆ ಕರ್ಕೊಂಡು ಬಂದಿದ್ರೆ ಸ್ವಲ್ಪ ಮತ್ತಲ್ಲಿಂದ ಬರಬೇಕು ಆ ಥರ ಪ್ರಾಬ್ಲಮ್ ಆಗ್ತಿತ್ತು. ಸೊ ಕಿಮೋಥೆರಪಿ ಸೈಡ್ ಎಫೆಕ್ಟ್ಸ್ಗೂ ನನಗೆ ಅಲ್ಲೇ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಿದ್ದರಿಂದ ಸೊ ಅದನ್ನು ಫೇಸ್ ಮಾಡೋದಕ್ಕೂ ನಾವು ರೆಡಿ ಆಗಿಬಿಟ್ಟಿದ್ವಿ. ಸೊ ಮೆಂಟಲಿ ಫಿಕ್ಸ್ ಕಿಮೋಥೆರಪಿ ಮೇಲೆ ನೆಕ್ಸ್ಟ್ ನಿಮಗೆ ಜ್ವರ ಬರುತ್ತೆ, ನೆಕ್ಸ್ಟು ಇದಾಗ್ಬಿಡುತ್ತೆ ಅಂತ ಫಸ್ಟ್ ಕಿಮೋಥೆರಪಿ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಇನ್ನು 5 ಕಿಮೋಥೆರಪಿಗೆ ಮೆಂಟಲಿ ನಾವೇ ಫಿಕ್ಸ್ ಆಗಿಬಿಡ್ತಾ ಇದ್ವಿ. ನಾನು ಫ್ಯೂಚರಲ್ಲಿ ಡಾಕ್ಟರ್ ಆಗಿ ಬೇರೆ ಮಕ್ಕಳಿಗೆ ಜೀವ ಕಾಪಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗಿದೆ. ಕ್ಯಾನ್ಸರ್ ಆಗೋಕ್ಕಿಂತ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋತಾ ಇದ್ದಾರೆ. ಲೈಕ್ ಔಟ್ಸೈಡ್ ಫುಡ್ ಆಗಿರ್ಬೋದು, ಔಟ್ಸೈಡ್ ರೋಮಿಂಗು ಅಥವಾ ಹೈಜೀನ್ ಬಗ್ಗೆ ಇರ್ಬೋದು, ಎಲ್ಲ ಫುಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಸ್ತಾರೆ.